ನಮಸ್ತೆ, ನಾನಿಮ್ಮ ಸೌಮ್ಯಶ್ರೀ. ಮಂಜಮ್ಮ, ನಿನ್ ಮಾತು ಕೇಳಿಸ್ತಾ ಇಲ್ಲ. ನಾನಿವಾಗ ನಮ್ಮ ಕಸ್ಟಮರ್ಸ್ಗೆ ಸ್ಯಾರಿಗಳನ್ನ ತೋರಿಸ್ಬೇಕು, ಹಂಗಾಗಿ ತೋರಿಸ್ತಾ ಇದ್ದೀನಿ. ವೇಟಿಂಗ್ಸ್. ನಮಸ್ತೆ, ನಾನಿಮ್ಮ ಸೌಮ್ಯಶ್ರೀ. ನಮ್ಮಮ್ಮ ಟೀ ಕುಡಿ ಅಂತ ಬಲವಂತ ಮಾಡ್ತಾರೆ. ನಾನು ಫಸ್ಟ್ ಸ್ಯಾರೀಸ್ ವಿಡಿಯೋಸ್ ಎಲ್ಲ ಹಾಕಿ ಆಮೇಲೆ ಟೀ ಕುಡಿತೀನಿ ಅಂತ ಹೇಳಿದೆ. ಏನಪ್ಪ ಇವರು ತೋರಿಸ್ತಾರೆ ಹಾಗೆ ಹೀಗೆ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ತುಂಬಾ ಜನಕ್ಕೆ ವಿಡಿಯೋಸ್ ರೀಚ್ ಆಗಿಲ್ಲ. ಕೆಲವರು ರಿಪೀಟ್ ನನಗೆ ಫೋಟೋಗಳನ್ನ ಕಳಿಸ್ತಾ ಇದ್ರು. ಅದಕ್ಕೋಸ್ಕರ ನಾನಿವತ್ತು ವಿಡಿಯೋದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಕೆಲವೊಂದಷ್ಟು ಸ್ಯಾರೀಸ್ಗಳನ್ನ ಎತ್ತಿಡಿ ಅಂತ ಹೇಳಿ ಎತ್ತಿಡ್ಸಿದ್ರು. ಆದ್ರೆ ಬಟ್ ಯಾವುದೇ ರೀತಿ ಹೌದು ರೆಸ್ಪಾನ್ಸ್ ಇಲ್ಲ. ಅಟ್ಲೀಸ್ಟ್ ಯಾರು ತಗೊಳ್ಳೋರ್ಗಾದ್ರೂ ಕೊಡೋಣ ಅಂತ ಹೇಳಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ಸೀರೆನು ಒಬ್ರು ಎತ್ತಿಕ್ಸಿದ್ರು, ಬಟ್ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಹಾಗಾಗಿ ಈ ಸೀರೆನು ಕೂಡ ನಾನು ಆಫರ್ ಪ್ರೈಸಲ್ಲೇ, ಮೊನ್ನೆ ನಾನು ಏನು ಹೇಳಿದ್ದೆ ಹಾಗೆ ಅದೇ ತರ ಈ ಸ್ಯಾರಿ ತಗೊಂಡವ್ರಿಗೆ 1000 ರೂಪೀಸ್ ಸ್ಯಾರಿ ಫ್ರೀಯಾಗಿ ಸಿಗುತ್ತೆ. ಇದಕ್ಕೂ ಸೇಮು. ನನ್ನ ಹತ್ರ ಇರುವಂತ ಕಲೆಕ್ಷನ್ಸ್ ನಾನು ತೋರ್ಸೋಣ ಅಂತ ಅನ್ಕೊಂಡೆ. ಈ ಸ್ಯಾರಿನೂ ಅಷ್ಟೇ ಬೇಕು ಅಂತ ಒಬ್ರು ಹೇಳಿದ್ರು. ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಈ ಸ್ಯಾರಿನ ಬುಕ್ ಮಾಡ್ಕೊಳ್ಳಿ. ಇದಕ್ಕೂ ನಿಮ್ಗೆ 1000 ರೂಪೀಸ್ ಸ್ಯಾರಿ ಇರುತ್ತೆ. ಕಾಟನ್ ಸ್ಯಾರೀಸ್ ಬೇಕು ಅಂತ ಕೇಳ್ತಿದ್ರಿ. ಇದು 1100 ಇತ್ತು. ಇವತ್ತು ನಿಮ್ಗೆ 1000 ರೂಪೀಸ್ಗೆ ಸಿಗುತ್ತೆ ಈ ಸ್ಯಾರಿ. ಈ ಸ್ಯಾರಿನೂ ಅಷ್ಟೇ 1100 ಇತ್ತು, ನಿಮ್ಗೆ 1000 ರೂಪೀಸ್ಗೆ ಸಿಗುತ್ತೆ. ಇದರಲ್ಲಿ 2 ಸ್ಯಾರಿಗಳು ಇರೋದು. ಅದಾದ್ಮೇಲೆ ಇದು ಅಷ್ಟೇ ಒಂದೇ ಪೀಸು 1000 ರೂಪೀಸ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಬುಕ್ ಮಾಡ್ಕೋಬಹುದು. ಮತ್ತೆ ಡ್ಯಾಮೇಜ್ ಸೀರೆಗಳನ್ನ ಒಂದಷ್ಟು ಹಾಕಿದೆ. ಪಾಪ ತುಂಬಾ ಜನ ಅವ್ರಿಗೆ ಜಾಸ್ತಿ ದುಡ್ಡು ಕೊಟ್ಟು ತಗೊಳಕ್ ಆಗಿಲ್ಲ ಅಂತ ಕೆಲವೊಂದಷ್ಟು ಜನ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ರು. ಅದ್ರಲ್ಲೂ ಒಳ್ಳೆ ರಿಸಲ್ಟ್ ಬಂತು, ಸ್ಯಾರಿ ತುಂಬಾ ಚೆನ್ನಾಗಿದೆ ಅಂತ. ಡ್ಯಾಮೇಜ್ ಅಂದ್ರೆ ತುಂಬಾ ಡ್ಯಾಮೇಜ್ ಆಗಿ ಹರಿದೋಗಿರುವಂತ ಸ್ಯಾರೀಸ್ಗಳನ್ನ ನಾನು ನಿಜವಾಗ್ಲೂ ಕೊಡಲ್ಲ. ಯಾಕೆಂದ್ರೆ ಈಗ ನಮ್ಮ ಕಸ್ಟಮರು ನಮ್ಮ ಹತ್ರ ಸ್ಯಾರೀಸ್ಗಳನ್ನ ತಗೊಂಡಿರ್ತಾರೆ. ಬಟ್ ಅಲ್ಲಿ ಏನಾದ್ರು ಒಂಚೂರು ಡ್ಯಾಮೇಜ್ ಆದಾಗ ನಾವು ಪೂರ್ತಿ ದುಡ್ಡು ಕೊಟ್ಟಿದ್ವಿ, ಅಯ್ಯೋ ಡ್ಯಾಮೇಜ್ ಆಗಿದೆ ಹಾಗೆ ಹೀಗೆ ಅಂತ ಆತರ ಅನ್ಸ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಅವರು ಬೇಜಾರು ಕೂಡ ಮಾಡ್ಕೋಬಾರ್ದು. ಹಾಗಾಗಿ ನಾನು ಇದನ್ನ ರಿಟರ್ನ್ ನಾನು ತಗೊಂಡೋಗಿ ಕೊಟ್ಟರು ನನಗೆ ಏನು ಅಮೌಂಟು ಕೊಡ್ತಾರೆ, ನಾನು ಏನು ಕೊಟ್ಟಿರ್ತೀನಿ ಅದು ನನಗೆ ರಿಟರ್ನ್ ಬಂದೇ ಬರುತ್ತೆ. ಬಟ್ ಯಾರಿಗಾದ್ರೂ ತುಂಬಾ ದುಡ್ಡು ಕೊಟ್ಟು ತಗೊಳಕ್ ಆಗಿಲ್ಲ ಅಂದ್ರೂ ಅದ್ರಲ್ಲಿ ಸ್ವಲ್ಪನಾದ್ರೂ ಕೊಟ್ಟು ತಗೊಳಕ್ಕೆ ಅವಕಾಶ ಸಿಗ್ಲಿ ಅಂತ ಹೇಳಿ ನಾನು ಇವತ್ತು ಡ್ಯಾಮೇಜ್ ಸೀರೆ, ನನ್ನ ಹತ್ರ ಇರುವಂಥದ್ದು ಒಂದು 3 ಸ್ಯಾರೀಸ್ ಇದೆ, ಜಾಸ್ತಿ ಇಲ್ಲ, ಡ್ಯಾಮೇಜ್ ಏನಿಲ್ಲ, ತೋರಿಸ್ತೀನಿ ನೋಡಿ. ಈ ಸ್ಯಾರಿನೂ ಅಷ್ಟೇ ಡ್ಯಾಮೇಜ್ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಒಂಚೂರು ಬಿಟ್ಟೋಗಿರೋ ತರ ಇದೆ, ಲೈಟ್ ಆಗಿ ಕಾಣಲ್ಲ. ಆದ್ರೂ ನಾನು ಇದನ್ನ ಕಮ್ಮಿ ಪ್ರೈಸಲ್ಲಿ ಕೊಡ್ತೀನಿ. ಈ ಸ್ಯಾರಿನೂ ಅಷ್ಟೇ. ಇದರಲ್ಲಿ ಏನ್ ಪ್ರಾಬ್ಲಮ್ ಅಪ್ಪ ಅಂತ ಅಂದ್ರೆ ಬ್ಲೌಸು, ಅಂದ್ರೆ ಈ ಕಲರ್ ಬ್ಲೌಸ್ ಇದೆಯಲ್ಲ, ಈ ಕಲರ್ ಬ್ಲೌಸ್ ಅಲ್ಲಿ ಸ್ವಲ್ಪ ಏನೋ ಲೈಟ್ ಆಗಿ ಆಯಿಲ್ ಆಗಿದೆ, ಅಷ್ಟ್ ಬಿಟ್ರೆ ಬೇರೇನೂ ಇಲ್ಲ. ಸ್ಯಾರಿ ಸೂಪರ್ ಆಗಿದೆ. ಈ ಸ್ಯಾರಿನೂ ಅಷ್ಟೇ, ಇದ್ರಲ್ಲೂ ಏನೋ ಒಂದ್ ಸ್ವಲ್ಪ ಕರೆಯಾಗಿದೆ ಲೈಟ್ ಆಗಿ, ಅದ್ ಬಿಟ್ರೆ ಇದ್ರಲ್ಲೂ ಏನು ತೊಂದರೆ ಇಲ್ಲ, ಸ್ಯಾರಿ ಚೆನ್ನಾಗಿದೆ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದ್ರೆ, ಈಗ ಯಾವುದು ಪ್ರೆಸೆಂಟ್ ಡ್ಯಾಮೇಜ್ ಸ್ಯಾರೀಸ್ಗಳನ್ನ ತೋರಿಸಿದೀನಿ, ನೀವು ಆ ಸ್ಯಾರಿನ ಬುಕ್ ಮಾಡ್ಕೋಬಹುದು. ಮತ್ತೆ ಇದು ಅಷ್ಟೇ 1000 ರೂಪೀಸು. ಈ ಸ್ಯಾರಿನೂ ಕೂಡ ತುಂಬಾ ಚೆನ್ನಾಗಿದೆ, ಇದು ಯಾವುದೇ ರೀತಿ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ನನ್ನ ಹತ್ರ ಈಗ ಪ್ರೆಸೆಂಟ್ ಇರುವಂತ ಸ್ಯಾರೀಸ್ಗಳನ್ನ ತೋರಿಸಿದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದ್ರೆ ಬುಕ್ ಮಾಡ್ಕೋಬಹುದು. ಈಗ ಮತ್ತೊಮ್ಮೆ ಡ್ಯಾಮೇಜ್ ಸೀರೆ ನಾನು ತೋರಿಸ್ತೀನಿ ನೋಡಿ. ಇದರಲ್ಲಿ ಇನ್ 2 ಪೀಸ್ ಇದೆ, ಅಂದ್ರೆ ಡ್ಯಾಮೇಜ್ ಅಲ್ಲ, ತುಂಬಾ ಚೆನ್ನಾಗಿರೋದು 2 ಪೀಸ್ ಇದೆ ಅಷ್ಟೇ. ಅದ್ ಬಿಟ್ರೆ ಇದು ಕಂಪ್ಲೀಟ್ ಸೋಲ್ಡ್ ಔಟ್ ಆಗ್ಬಿಡುತ್ತೆ ಸ್ಯಾರಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದ್ರೆ ಇದರಲ್ಲಿ ಚೆನ್ನಾಗಿರೋ ಸ್ಯಾರೀಸು ಕೂಡ ಇದೆ, ನೀವು ಬುಕ್ ಮಾಡ್ಕೋಬಹುದು. ಇದು 1000, ಇದು 1000, ಇದು 1000, ಇದು 1000. ಇದು ಆಫರ್ ಅಲ್ಲಿ ಇರೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದ್ರೆ ಸ್ಕ್ರೀನ್ ಶಾಟ್ ಮಾಡಿ ಆರಾಮಾಗಿ ನೀವು ಬುಕ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಇದು ಒಬ್ರು ಎಲ್ಲಮ್ಮ ತಾಯಿಗೆ ಉಡ್ಸ್ಬೇಕು, ದಯವಿಟ್ಟು ಈ ಸೀರೆನ ಎತ್ತಿಕ್ಕಿ ಅಂದ್ರು. ಬಟ್ ಏನೋ ಗೊತ್ತಿಲ್ಲ, ನೋಡೋಣ ಯಾರಿಗ ಎಲ್ಲಮ್ಮ ತಾಯಿಗೆ ಸೇರುತ್ತೋ ಈ ಸೀರೆ, ಇಲ್ಲ ಕಸ್ಟಮರ್ಗೆ ಸೇರುತ್ತೋ ನೋಡೋಣ. ಯಾಕಂದ್ರೆ ಅವರು ಹೇಳಿದ್ದಾರೆ ಎಲ್ಲಮ್ಮ ತಾಯಿಗೆ ಸೀರೆ ಬೇಕು ಇದು ಅಂತ. ನನಗ್ ಗೊತ್ತಿಲ್ಲ. ಅಮ್ಮ ಇದನ್ನ ತಗೊಳ್ಳೇಬೇಕು ಅಂದ್ರೆ ಖಂಡಿತ ಎಲ್ಲಮ್ಮ ತಾಯಿ ಈ ಸ್ಯಾರಿನ ತರ್ಸ್ಕೊತಾರೆ. ಥ್ಯಾಂಕ್ ಯು.